ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಕಬಾಬ್ ಮಾಡೋದು ನೋಡಿಸ್ತಿದ್ದೀನಿ. ಅಂಗಡಿಯಿಂದ ಕಬಾಬ್ ಪೌಡ್ರ್ ತರದಲ್ಲೇ ಯಾವುದೇ ಫುಡ್ ಕಲರ್ ಬಳಸ್ದಲ್ಲೇ ಮನೆಯಲ್ಲೇ ಈ ಥರ ಕಬಾಬ್ ಮಾಡಿ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ. 2 ಸ್ಪೂನು ಕಾರ್ನ್ಫ್ಲೋರ್, 1 ಸ್ಪೂನು ಮೈದಾ, ಅರಿಶಿಣ, ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಪೆಪ್ಪರ್ ಪೌಡರ್, ಜೀರಿಗೆ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಟ್ಟೆ, 2 ಸ್ಪೂನು ಮೊಸರು, ಕಸ್ತೂರಿ ಮೇಥಿ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ, ಅರ್ಧ ಲಿಂಬೆಹಣ್ಣು ಹಾಕಿ ಒಂದು ಮಿಕ್ಸಿ ಜಾರಿಗೆ ಪುದೀನ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕಿ ತರಿಯಾಗಿ ರುಬ್ಬಿಕೊಳ್ಳಿ. ಆ ಪುದೀನ ಫ್ಲೇವರು ಕಬಾಬಲ್ಲಿ ತಿಂತಾ ಇದ್ದರೆ ಸ್ಮೆಲ್ ಸಖತ್ತಾಗಿರುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ನೀರು ಹಾಕ್ದಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಮೊದಲೇ 2 ಸಲ ತೊಳೆದಿಟ್ಟ ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ 1 ರಿಂದ 2 ಅವರ್ ನೆನೆಯಲು ಬಿಡಿ. ನಿಮಗೆ ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆ ನೆನೆಸಿದ್ರೂ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ. ನಂತರ ಕಾದ ಎಣ್ಣೆಯಲ್ಲಿ ಒಂದೊಂದೇ ಹಾಕಿ 2 ಕಡೆಯಿಂದ ಚೆನ್ನಾಗಿ ಲೋ ಫ್ಲೇಮ್ ಮೇಲೆ ಚೆನ್ನಾಗಿ ಬೇಯಿಸಿದರೆ ಕಬಾಬ್ ರೆಡಿ ಆಗುತ್ತದೆ. ಥ್ಯಾಂಕ್ ಯು.